ಡೆಮೋ ವಿಡಿಯೋ ನೋಡಿದ್ರೆ ಸೊ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಯಾಕಂದರೆ ನಿಮ್ಮ ಅಣ್ಣನ ಥರ ನೋಡ್ಕೊಳ್ಳಿ. ಓಕೆ, ನೀವು ಯಾರು ನಮ್ಮ ಚಾನಲಿಗೆ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ. ಓಕೆ, ನೀವು ಡೆಮೋ ವಿಡಿಯೋ ನೋಡಿದ್ರಲ್ಲ, ಸೊ ಅದೇನೋ ಇಷ್ಟ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ನಿಮಗಿನ್ನೂ ಯಾವ ಥರ ಚೇಂಜ್ ಮಾಡ್ಬೇಕಂತ ಅನ್ಸುತ್ತೆ, ಇನ್ನೂ ಬೇರೆ ಸಾಂಗ್ ಯಾವ ಥರ ವೀಡಿಯೋ ಮಾಡ್ಬೇಕಂತ. ಓಕೆ, ನಾನು ನಿಮ್ಮ ಹತ್ರ ಎಡಿಟ್ ಮಾಡೋ ಅಲರ್ಟ್ ಮಷಿನ್ ಆ್ಯಪಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರೋದು, ನೀವು ಡೌನ್ ಮಾಡ್ಕೊಳ್ಳಿ. ಓಕೆ, ಈಗ ಭಾಳ ತಲೆಯಾಡೋದೇನು ಬೇಡ. ಓಕೆ, ಈಗ ಅಲರ್ಟ್ ಮಷಿನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡು ಫುಲ್ ಪ್ರಾಜೆಕ್ಟ್ ಒಂದು ಇಂಪೋರ್ಟ್ ಮಾಡ್ಕೊಳ್ಳಿ. ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡ್ರಿ. ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದು ಒಂದೇ ಸ್ಟೆಪ್. ಓಕೆ, ನಾವು ಒಂದೇ ಸ್ಟೆಪ್ ಐತೆ, ನಾನು ಭಾಳ ನಿಮಗೆ ಪ್ರಾಸೆಸ್ ಏನು ತಗೊಬೇಕು, ಆ ಒಂದು ಸ್ಟೆಪ್ನಿಂದ ಫಾಲೋ ಮಾಡ್ಕೊತ ಹೋಗಿ ಎಲ್ಲ ದಬಸ್ ಕೆಲಸ ಆಗುತ್ತೆ. ಓಕೆನಾ, ಇಲ್ಲಿ ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡ್ರಿ. ಏನಿಲ್ಲ, ಈ ಫೋಟೋ ಇಲ್ಲಿ ಕಾಣ್ತಿದೆಯಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆಮೇಲೆ ಸ್ಟಾರ್ ಕಾಣ್ತಿದೆಯಲ್ಲ, ಸ್ಟಾರ್ನ ಒತ್ಕೊಳ್ಳಿ. ಒತ್ಕೊಂಡಾದ್ಮೇಲೆ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ, ಎಕ್ಸಾಂಪಲಿ ಬೇರೆ ಫೋಟೋ ಹಾಕೋಣ. ಓಕೆನಾ, ಎಕ್ಸಾಂಪಲಿ ಇದು ಹಾಕೋಣ. ಓಕೆನಾ, ಇವ್ರದ್ದು ಹಾಕೋಣ. ನೋಡಿ ಸೆಟ್ ಆಯಿತು. ಮತ್ತೆ ಬ್ಯಾಕ್ ಬಂದು ಸೇಮ್ ಅದೇ ಥರ ಹೋಗಿ ಯಾವ ಥರ ಪ್ರಾಸೆಸ್ ಹೆಂಗೆ ಸೆಟ್ ಮಾಡಿದ್ರೆ ಅದೇ ಥರ ಫೋಟೋ ಮೇಲೆ ಕ್ಲಿಕ್ ಮಾಡು, ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರಿದ್ರೆ ಬೇರೆ ಫೋಟೋ ನೆಕ್ಸ್ಟ್. ಓಕೆನಾ, ಇದೇ ಥರ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಸೆಟ್ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆನಾ, ಇದು ಒಂದೇ ಸೇಮ್ ಎಲ್ಲ ಒಂದೇ ಥರ ಇರೋದ್ರಿಂದ ಭಾಳ ವೀಡಿಯೋ ಮಾಡೋದು ಬೇಡ, ಯಾಕಂದರೆ ಲೆಂತ್ ಆಗುತ್ತೆ ವೀಡಿಯೋ. ಓಕೆನಾ, ನಿಮಗೆ ಕೂಡ ಅರ್ಥ ಆಗೋಲ್ಲ. ಸೊ ಇಷ್ಟು ಮಾಡ್ಕೊಂಡು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ನೋಡ್ಕೊಳ್ಳಿ. ಓಕೆ, ಬಾಯ್, ಜೈ ಹಿಂದ್.